ಸರ್ ಎಷ್ಟು ಜನ ಸೇರ್ಬೋದು ಅಪ್ರಾಕ್ಸಿಮೇಟ್ ಅಂತ ಆಗ್ತಾರೆ. ಗಂಟೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಪ್ರತಿ ಸಿನಿಮಾ ಪೂಜೆ ಅಲ್ಲೇ ನಡೆಯುತ್ತೆ. ಸೊ ಅದರಲ್ಲಿ ರಂಗಪಟ್ಟಿಗೆ ಪೂಜೆ ಮಾಡಿಸಿ ಮೊದಲ ರಂಗಪಟ್ಟಿಗೆ ಸಿದ್ದರಾಮಯ್ಯ ಅವರಿಗೆ ಹೋಗುತ್ತೆ, ಅದಾದ್ಮೇಲೆ ಯಡಿಯೂರಪ್ಪ ಅವರಿಗೆ ಹೋಗುತ್ತೆ, ಶಿವಣ್ಣ ಸುದೀಪ್ ಎಲ್ರಿಗೂ ಕೂಡ ಹೋಗುತ್ತೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ, ನೆನ್ನೆ ಯಶೋರ ಫೋಟೋ ಕೂಡ ಬಂತು, ದರ್ಶನ ಅವ್ರನ್ನ ಕಲ್ತಿದ್ದೀರಾ? ತುಂಬ ಪ್ರೀತಿಯಿಂದ ನಾನು ಎಲ್ಲರನ್ನೂ ಕರಿತಾ ಇದ್ದೀನಿ ಇನ್ಮೇಲೆ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡಿರ್ತೀನಿ. ಐ ಟ್ರೈ ಟು ರೀಚ್ ಹಿಮ್, ಐ ಕುಡ್ ರೀಚ್ ಹಿಮ್. ಸೊ ತುಂಬ ಪ್ರೀತಿಯಿಂದ ಅವ್ರನ್ನೂ ಕೂಡ ಇಲ್ಲೇ ಕರಿತೀನಿ. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾ ಇದ್ರಿ. ಸೊ ಎಲ್ಲ VIP ಗಳಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಕೊಂಡು ಓಡಾಡ್ತಾ ಇದ್ದೀರಲ್ಲ ಸರ್? ಯಾಕೆ ಕೊಡಬಾರ್ದು ಅವ್ರಿಗೆಲ್ಲ ಇನ್ವಿಟೇಷನ್? ಸರ್ ಕೊಡಬೇಕು, ಬಟ್ ಬಡವ್ರ ಮಕ್ಕಳು ಬೆಳಿಬೇಕಂತ ಹೇಳಿದ್ರಲ್ಲ, ಅವ್ರಿಗೆ ಕೊಡ್ತಿರೋದು ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲ ಸೆಲೆಬ್ರಿಟಿ ಅಲ್ಲ, ಎಲ್ಲರಿಗೂ ಕೊಟ್ಟಿರ್ತೀವಿ. ಈಗ ನನ್ನ ಅಭಿಮಾನಿಗಳು ಸಿಕ್ಕಾಗ ನನ್ನ ಅಭಿಮಾನಿಗಳಿಗೆ ಇನ್ವಿಟೇಷನ್ ಕೊಟ್ಟಿರ್ತೀನಲ್ಲ, ಅದು ವೈರಲ್ ಆಗಿರಲ್ಲ ಅಷ್ಟೇ ನಿಮಗೆ. ಯಾಕೆಂದ್ರೆ ಅವ್ರು ನಿಮಗೆ ಗೊತ್ತಿರಲ್ಲ. ಅಥವಾ ನಾನೆಲ್ಲೋ ಕರೆಯೋಕೆ ಹೋದಾಗ ಅಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ನನಗೆ ಗೊತ್ತಿರೋರು, ನಾನು ಎಲ್ಲೋ ಹೋದಾಗ ಅಲ್ಲೆಲ್ಲೋ ನನಗೆ ಗೊತ್ತಿರೋ ಕುಕ್ ಇರ್ತಾರೆ, ನನಗೆ ಗೊತ್ತಿರೋ ಎಷ್ಟೊಂದು ಜನ ಇರ್ತಾರಲ್ಲ, ಅವ್ರನ್ನೆಲ್ಲ ಕರೆದಿರೋದು ನಿಮಗೆ ಗೊತ್ತಾಗಿರಲ್ಲ. ಸೊ ಹಂಗಾಗಿ ಹೆಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತ ಹೇಳಿರೋದ್ರದ್ದು ಅರ್ಥ ತುಂಬ ಕ್ಲಿಯರಾಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. 4 ಜನಕ್ಕೆ ನಮ್ಮ ಜರ್ನಿ ಇನ್ಸ್ಪೈರ್ ಆಗಿ ಅವರು ಬೆಳಿಬೇಕು ಅನ್ನೋ ಕಾರಣಕ್ಕೆ ಹೇಳಿರೋದು. ಅದು ನನಗೇನೋ ಹೆಲ್ಪ್ ಆಗಲಿ ಅನ್ನೋ ಥರ ಹೇಳಿಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡಿಕೊಂಡೇ ಬೆಳೆದಿರೋದು, ಯಾವುದೋ ಡೈಲಾಗ್ ಹೇಳ್ಕೊಂಡು ಎಲ್ಲ ಬೆಳೆದಿಲ್ಲ. ನನ್ನ ಆನೆಸ್ಟ್ ಎಫರ್ಟ್ಗಳು ಇಟ್ಕೊಂಡೆ ನಾನು ಹೀರೋ ಆಗಿ, ವಿಲನ್ ಆಗಿ, ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲ ನನ್ನ ಎಫರ್ಟ್ಗಳಿಂದನೇ ಇಲ್ಲಿವರೆಗೂ ಬಂದಿರೋದು, ಮುಂದೆ ಕೂತಿರೋದು ಬಿಟ್ಟರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಇಲ್ಲ ಅಲ್ಲ. ಆ್ಯಂಡ್ ಆ ಸ್ಟೇಟ್ಮೆಂಟೂ ಕೂಡ ಇಟ್ ಈಸ್ ಫಾರ್ ದ ಪೀಪಲ್. ನಾನು ಹೇಳ್ತಿರೋದು 4 ಜನಕ್ಕೆ ಇನ್ಸ್ಪೈರ್ ಆಗಬೇಕಲ್ವ. ಈಗ ನಮಗೇನೋ ಏನಾದರೂ ಒಂದು ಸ್ವಲ್ಪ ಡಲ್ ಹೊಡೆದಾಗ ಏನೋ ಆಗ್ತಿಲ್ಲ ಅಂತ ಅನಿಸಿದಾಗ ನಾವೇ ಒಂದಿಷ್ಟು ಜರ್ನಿಗಳನ್ನ ಯಾವಾಗಲೂ ನೋಡ್ತಾ ಇರ್ತೀವಿ. ಓಕೆ, ಇದು ಚೆನ್ನಾಗಿತ್ತು, ನಾವು ಹಿಂಗೆ ಆಗ್ಬೋದು ಅಂತ ಹೇಳಿ. ಹಾಗೆ 4 ಜನಕ್ಕೆ ಇನ್ಸ್ಪೈರ್ ಮಾಡೋಕ್ಕೆ ಹೇಳೋದಂಥ ಮಾತದು. ಆ್ಯಂಡ್ ಡೆಫಿನೆಟ್ಲಿ ಬಡವ್ರ ಮಕ್ಕಳು ಬೆಳಿಬೇಕು, ಆ್ಯಂಡ್ ಬೆಳೆದು ಅವರು ಸೆಲೆಬ್ರೇಟ್ ಮಾಡಬೇಕು. ಅವರು ಇನ್ನೂ ಎಲ್ಲರನ್ನೂ ಇನ್ವೈಟ್ ಮಾಡಬೇಕು. ಅವರು ಜೋರಾಗಿ ಮದುವೆ ಮಾಡ್ಕೊಳ್ಳಿ, ಖುಷಿ ಅಲ್ವಾ ಅದರಲ್ಲಿ. ಆ್ಯಂಡ್ ದೊಡ್ಡ ಅಂದರೆ ಎಲ್ಲರೂ ಈಗ ಒಂದಲ್ಲ ಒಂದು ವೇದಿಕೆಯಲ್ಲಿ ಎಲ್ಲರೂ ಭೇಟಿ ಮಾಡಿರ್ತೀವಿ. ಎಲ್ಲರೂ ಬಂದು ಹರಿಸ್ಬೇಕು ಅನ್ನೋದು ಇಟ್ಸ್ ಗುಡ್ ಅಲ್ವಾ. ಎಲ್ಲರೂ ಬಂದು ಖುಷಿಯಾಗಿ ಒಂದು ಮದುವೆಗೆ ಆಶೀರ್ವಾದ ಮಾಡಿದ್ರೆ ಬಹಳ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನ ನೋಡಿದ್ರೆ, ಇವ್ರನ್ನ ಕರಿತಾ ಇದ್ದಾನೆ, ಅವ್ರನ್ನ ಕರಿತಾ ಇದ್ದಾರೆ ಅಂತ. ಯಾಕೆ ಎಲ್ಲರನ್ನೂ ಕರಿಬಾರ್ದು ಅಂತ, ಯಾಕೆಲ್ಲರೂ ಕರಿಬಾರ್ದು? ಹೇಳ್ತಿರೋದು ನಾವು ನಮ್ಮ ಯಾರ ಜೊತೆನಾದ್ರು ಏನಾದರೂ ಡಿಫ್ರೆನ್ಸಸ್ ಇದ್ರೂ ಅವ್ರನ್ನೂ ಕರಿಬೇಕಲ್ವ. ಒಂದು ಹಳ್ಳಿಲಿ ಅಣ್ಣ ತಮ್ಮದರಿಗೆ ಕಿತ್ತಾಡ್ಕೊಂಡಿರ್ತಾರೆ, 2-3 ಪಾರ್ಟಿ ಮಾಡ್ಕೊಂಡಿರ್ತಾರೆ, ಏನೇನೋ ಜಗಳ ಆಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಮಾತೇ ಬಿಟ್ಟಿರ್ತಾರೆ. ಒಂದು ಮದುವೆ ಸಮಾರಂಭ ಅಂತ ಬಂದರೆ, ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ, ನಾನು ಹೋಗಿ ಎಲ್ಲರನ್ನೂ ಕರಿಬೇಕು ಅಂತ ಹೋಗಿ ಎಲ್ಲರನ್ನೂ ಕರೀತಾರೆ. ಆ್ಯಂಡ್ ಎಲ್ಲರೂ ಇದು ಮದುವೆ ಸಮಾರಂಭ, ನಮ್ಮ ಅಣ್ಣನ ಮದುವೆ ಆಗ್ತಿದೆ, ನನ್ನ ತಮ್ಮನ ಮದುವೆ ಆಗ್ತದೆ, ನಮ್ಮ ಅಣ್ಣನ ಮಗಳು ಆಗ್ತಾ ಇದೆ, ಇಲ್ಲ ನನ್ನ ಫ್ರೆಂಡ್ ಆಗ್ತಾ ಇದೆ, ಅದು ಏನೇ ಡಿಫ್ರೆನ್ಸಸ್ ಇದ್ರು ಎಲ್ಲರೂ ಬಂದ್ಬಿಟ್ಟು ಅವ್ರು ಕರೆದಿದ್ದಾರೆ ಅಂತ ಮದುವೆನ ಅಟೆಂಡ್ ಮಾಡಿ ಹೋಗ್ತಾರೆ. ಸೊ ಈ ಥರದ ಒಂದು ಶುಭ ಸಮಾರಂಭ ಎಲ್ಲರೂ ಸೇರೋಕ್ಕೆ ಒಂದು ಅದ್ಭುತವಾದ ವೇದಿಕೆ ಆದರೆ ಅದರಲ್ಲಿ ತಪ್ಪೇನಿದೆ. ಸೊ ಹಾಗಾಗಿ ಎಲ್ಲರೂ ಬರಬೇಕು, ಎಲ್ಲ ತುಂಬ ಖುಷಿಯಿಂದ ಬಂದು ಎಲ್ಲರೂ ಆರಿಸ್ಬೇಕು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.